ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಹಳ್ಯಾಳ ರಸ್ತೆಗೆ ಹೊಂದಿಕೊಂಡಂತಹ ಸುಮಾರು 159 ಪತ್ರಾಸ್ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು ಅತಿಕ್ರಮಣವಾಗಿ ಸರ್ಕಾರದ ಆಸ್ತಿಯನ್ನ ಕಬಳಿಸಿದ್ದಾರೆ ಎಂದು ವಕೀಲರು ಮತ್ತು ಅಥಣಿ ತಾಲೂಕಿನ ಸಾಮಾಜಿಕ ಹೋರಾಟಗಾರರಾದ ಶಶಿಕಾಂತ್ ಶ್ರೀಪತಿ ಬಾಡಿಗೆ ಆರೋಪ ಮಾಡಿದ್ದು, ಈ ಕುರಿತಂತೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ 16 ಆರೋಪಿಗಳ ವಿರುದ್ಧ ದೂರು ಕೂಡ ದಾಖಲು ಮಾಡಿದ್ದಾರೆ. ಈ ಪ್ರಕರಣ ಕುರಿತು ನ್ಯಾಯಾಲಯದಲ್ಲಿ ಸಂಪೂರ್ಣವಾಗಿ ವಿಚಾರಣೆಗೆ ಒಳಪಡಿಸಿ ಆರೋಪಿಗಳ ತಕರಾರನ್ನು ಕೂಡ ಪರಿಗಣಿಸಿ ವಕೀಲರ ಸಾಕ್ಷಿ ಮತ್ತು ದಾಖಲಾತಿಗಳನ್ನು ಪರಿಗಣಿಸಿ ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ನ್ಯಾಯಾಲಯದಲ್ಲಿ ಸಿದ್ಧಪಡಿಸಲಾಗಿದೆ. ಇದರ ಪ್ರಕಾರ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಸಮನ್ಸ್ ಕೂಡ ಜಾರಿ ಮಾಡಲಾಗಿದೆ. ಆದರೆ ಆರೋಪಿಗಳು ಯಾರೂ ಕೂಡ ಇದುವರೆಗೂ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ. ಹೀಗಾಗಿ ಆರೋಪಿಗಳಿಗೆ ಜಾಮೀನು ರಹಿತ ವಾರೆಂಟ್ ಅನ್ನ ನ್ಯಾಯಾಲಯದಿಂದ ನೀಡಲಾಗಿದ್ದು, ಅಥಣಿ ತಾಲೂಕಿನ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರವರಿಗೆ ಈ ಎಲ್ಲ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಎಂದು ನ್ಯಾಯಾಲಯ ಆದೇಶಿಸಿದೆ ಅಂತ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಅಥಣಿ ತಾಲೂಕಿನ ಸಾಮಾಜಿಕ ಹೋರಾಟಗಾರರು ಹಾಗೂ ವಕೀಲರಾದ ಶಶಿಕಾಂತ್ ಶ್ರೀಪತಿ ಬಾಡಗಿ ವಿವರಿಸಿದ್ದಾರೆ. ಶಶಿಕಾಂತ್ ಶ್ರೀಪತಿ ಬಾಡಗಿ ವಕೀಲರು ಹಾಗೂ ಸಾಮಾಜಿಕ ಹೋರಾಟಗಾರರು ಅಥಣಿ. ಇವತ್ತು ಒಂದು ವಿಷಯದ ಕುರಿತು ನಾವೊಂದು ಹೇಳಿಕೆಯನ್ನು ನೀಡ್ತಾ ಇದ್ದೀನಿ. ಯಾಕಂದ್ರೆ ಅಥಣಿ ತಾಲೂಕಿನ ಹಳ್ಯಾಳ ರಸ್ತೆಗೆ ಹೊಂದಿಕೊಂಡಂಥ ಸುಮಾರು 159 ಪತ್ರಾಸ್ ಶೆಡ್ಗಳನ್ನು ಅತಿಕ್ರಮಣವಾಗಿ ಸರ್ಕಾರಿ ಆಸ್ತಿಯನ್ನು ಕಬಳಿಸಿ ತಮ್ಮ ಸ್ವಂತ ಫಾಯ್ದೆಗೋಸ್ಕರ ಮಾಡಿಕೊಂಡಂಥ ಆರೋಪಗಳ ವಿರುದ್ಧ ನಾನು ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಇಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೀನಿ. ಆ ಪ್ರಕರಣವನ್ನು ಸುಮಾರು 18 ಮಂದಿ ಆರೋಪಿತರ ವಿರುದ್ಧ ನಾನು ಪ್ರಕರಣ ದಾಖಲಿಸಿದ್ದೀನಿ. ಆ ಪ್ರಕರಣದ ಕುರಿತು ಮಾನ್ಯ ನ್ಯಾಯಾಲಯದವರು ಸಂಪೂರ್ಣವಾಗಿ ವಿಚಾರಣೆ ಒಳಪಡಿಸಿ ಅವರ ತಕರಾರನ್ನು ಪರಿಗಣಿಸಿ ಮತ್ತು ನನ್ನ ಸಾಕ್ಷಿಯನ್ನು ಪರಿಗಣಿಸಿ ನನ್ನ ದಾಖಲಾತಿಗಳನ್ನು ಪರಿಗಣಿಸಿ ಅವರ ಈ ಸದರಿ ಆರೋಪಿತರ ವಿರುದ್ಧ ಒಂದು ದೋಷಾರೋಪಣಾ ಪಟ್ಟಿಯನ್ನು ಮಾನ್ಯ ನ್ಯಾಯಾಲಯದವರು ಸಿದ್ಧಪಡಿಸಿದ್ದು, ಅದರ ಪ್ರಕಾರ ಈ ದೋಷಾರೋಪಣೆ ಪಟ್ಟಿ ಸಿದ್ಧಪಡಿಸಿ ಆರೋಪಿತರಿಗೆ ಸಮನ್ಸನ್ನು ಸಹ ಇಶ್ಯೂ ಮಾಡಿದ್ದು. ಆ ಸಮನ್ಸ್ ಇಶ್ಯೂ ಮಾಡಿದರೂ ಸಹ ಸದರ ಆರೋಪಿತರು ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗದೇ ಇರುವುದರಿಂದ ಮಾನ್ಯ ನ್ಯಾಯಾಲಯದವರು ಏನು ಮಾಡಿದಾರಪ್ಪ ಅಂದ್ರೆ ಅವರಿಗೆ ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಮಾಡಿದ್ದಾರೆ. ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಮಾಡಿ ಅಥಣಿ PSI ಗಿರ್ಮಲ್ ಉಪ್ಪಾರ್ ಇವರು ಈ 16 ಮಂದಿ ಆರೋಪಿತರನ್ನು ಬಂಧಿಸಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಂತ ಒಂದು ಮಾನ್ಯ ನ್ಯಾಯಾಲಯದವರು ಆದೇಶ ಮಾಡಿದರು. ಅದು 15/7/2026 ಮಾನ್ಯ ನ್ಯಾಯಾಲಯದಲ್ಲಿ ಒಂದು ಮುದ್ದತ್ತಿದ್ದು ಆ ಮುದ್ದತ್ತಿಗೆ ಹಾಜರಾಗಲು ಮಾನ್ಯ ನ್ಯಾಯಾಲಯದವರು ಆದೇಶ ಮಾಡಿದ್ದು ಇರ್ತದೆ. ಅದರಾಗ ಮೇನ್ ಆರೋಪಿತರ ಯಾರ್ಯಾರಪ್ಪ ಅಂತಂದ್ರೆ ಅರವಿಂದ್ ಬಾಬುರಾವ್ ದೇಶಪಾಂಡೆ ಹಾಗೂ ಹಿಮೂಸ್ ರಮೇಶ್ ಬಾಟೆ ಮತ್ತು ಹನುಮಂತ್ ಗಣಪತಿ ಕಾಲುವೆ, ನಾಗರಾಜ್ ಶ್ರೀನಿವಾಸ್ ಗುಂಡಾ, ಸುಶಾಂತ್ ಸದಾಶಿವ್ ಪಟ್ಟಣ್, ವಿಲಿನ್ರಾಜ್ ಮನೋಹರ್ ಯಳಮಲಿ, ರಾವ್ಸಾಬ್ ನಿವೃತ್ತಿ ಐವಳಿ, ಬಾಬು ಸಿಂಗ್ ಬಲ್ವತ್ ಸಿಂಗ್ ರಜಪೂತ್, ಭೀಮರಾವ್ ರುದ್ರಪ್ಪ ಬಡ್ಗೇರ್, ಭರತ್ ಗೋಕುಲ್ದಾಸ್ ಸೋಮಯ್ಯ, ಜಯಚಂದ್ರ ಶಂಕರ್ರಾವ್ ಪವಾರ್ ದೇಸಾಯಿ, ಅನಿಲ್ ಕೇಶವ್ ಬುಲ್ಬುಲೆ, ವೀರಪ್ಪ ಮಂಡ್ಯಪ್ಪ ಯಂಕಚ್ಚಿ, ಕಲ್ಲಪ್ಪ ಅಣ್ಣಪ್ಪ ವಂಜೋಳಿ, ಕಾಶಿನಾಥ್ ರಾಜಶೇಖರ್ ಮುಪ್ಗಾರ್ ಈ ಸುಮಾರು 16 ಆರೋಪಿತರ ವಿರುದ್ಧ ಮಾನ್ಯ ನ್ಯಾಯಾಲಯದವರು ನಾನ್ ಬೇಲೇಬಲ್ ವಾರಂಟ್ ಬಂಧನ ಆದೇಶ ಮಾಡಿದ್ದು. ಸದರಿ ಈ ಹೋರಾಟ ನಮ್ದು ತೀವ್ರಗತಿಯಲ್ಲಿ ಸಾಗಿದ್ದು, ಈ ಹೋರಾಟವನ್ನು ನಾನು ಎಲ್ಲಿ ತಕ್ಕ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸುವ ಈ ಭೂಕಳ್ಳರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ. ಈ ನನ್ನ ಹೋರಾಟ ಎಲ್ಲಿ ತಕ್ಕ ಮುಂದುವರಿತೈತೆ ಅಂದ್ರೆ ಆರೋಪಿತರಿಗೆ ಶಿಕ್ಷೆ ಆಗಬೇಕು. ಆ ಒತ್ತುವರಿ ಮಾಡಿದಂಥ ಆ ಜಾಗವನ್ನು ಮರಳಿ ಸರ್ಕಾರದವ್ರು ಪಡೆದುಕೊಳ್ಬೇಕು ಮತ್ತು ಅವರು ಇಷ್ಟು ದಿವಸ ಲಾಭ ತಿಂದದ್ದನ್ನು ದಂಡ ಸಮೇತ ಸರ್ಕಾರಕ್ಕೆ ಭರ್ನಾ ಮಾಡಬೇಕಂತೇಳಿ ನನ್ನ ಹೋರಾಟ ನಿರಂತರವಾಗಿ ಮುಂದುವರಿತೈತಿ. ಅದರ ಸಲುವಾಗಿ ನಾನು ಸಾರ್ವಜನಿಕರಿಗೆ ನನ್ನ ಹೋರಾಟವನ್ನು ಬೆಂಬಲಿಸಿ ಬರುವಂಥ ಎಲ್ಲ ಸಾರ್ವಜನಿಕರಿಗೂ ಒಂದು ಸುವರ್ಣ ಅವಕಾಶ. ನನ್ನ ಸ್ವಾಭಿಮಾನ ಹೋರಾಟ
ನಿತ್ಯ ನಿರಂತರ ಹೋರಾಟ ಆಗಿರ್ತೈತಿ. ನಾ ಇದಕ್ಕೆಲ್ಲರಿಗೂ ಬದ್ಧರಾಗಿರ್ತೀನಿ. ಯಾವುದೇ ಭಯಕ್ಕೆ, ಯಾವುದೇ ಆಮಿಷಕ್ಕೆ, ಯಾವುದೇ ರೀತಿ ಒಳಗಾಗೋದಿಲ್ಲ. ಇದನ್ನು ನನ್ನ ಸಾರ್ವಜನಿಕ ಹೋರಾಟದಲ್ಲಿ ನಾ ಪಾಲ್ಗೊಂಡು ಇದನ್ನು ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಮೂಲಕ ತಮಗೆಲ್ಲರಿಗೂ ತಿಳಿಪಡಿಸ್ತೀನಿ. ಎಷ್ಟು ಭಾಳ